ನಮಸ್ತೆ. ನಮಸ್ಕಾರ ಎಲ್ಲ ರೈತ ಬಂಧುರಿಗೂ ನಮಸ್ತೆ, ಅನ್ನದಾತರಿಗೆಲ್ಲರಿಗೂ ನಮಸ್ತೆ. ಈ ದಿನ ನಮ್ಮ ಒಂದು ಕೋಲಾರ ಡಿಸ್ಟಿಕ್ಕು ಮತ್ತು ಕೋಲಾರ ತಾಲೂಕು ಬರುತ್ತೆ. ಇದು ಇದು ರಮೇಶ್ ಅಣ್ಣ ಅಂತೇಳಿ ರೈತರಿರ್ತಾರೆ. ಆ್ಯಕ್ಚುಲಿ ಅವ್ರದ್ದು ಬಂದ್ಬಿಟ್ಟು ಕಾಳೇಸಪುರ ಅಂತ ವಿಲೇಜ್ ಬರುತ್ತೆ. ಸರ್, ಆದರೆ ಇಲ್ಲಿ ನಾಟಿ ಮಾಡಿರೋಂಥ ಪ್ಲೇಸ್ ಬಂದ್ಬಿಟ್ಟು ಒಟ್ರುಕೋಟೆ ಗ್ರಾಮ, ಇದು ಬಂಗಾರಪೇಟೆ ತಾಲೂಕು ಸೇರುತ್ತೆ. ಓಕೆ ಸರ್. ಇಲ್ಲಿ ನಮ್ಮ ಒಂದು ಫ್ಲೋರಸ್ ಕಂಪ್ನಿ ಕಡೆಯಿಂದ 5 ಎಕರೆಗೆ ತಾಯಿ ಹೈಬ್ರಿಡ್ ಹಲಸಿನ ಗಿಡ ಕೊಟ್ಟಿದ್ದೀವಿ. ಇದಕ್ಕೆ ಕರೆಕ್ಟಾಗಿ 1.5 ವರ್ಷದ ಮೇಲೆ ಆಗಿದೆ. 1 ವರ್ಷದ ಮೇಲೆ ಆಗಿರೋದ್ರಿಂದ ರೈತರು ನೋಡ್ಬೋದು, ಗಿಡದಿಂದ ಗಿಡಕ್ಕೆ 10 ಅಡಿ, ಸಾಲಿಂದ ಸಾಲಿಗೆ 15 ಅಡಿ ನಾಟಿ ಮಾಡಿಸಿದೀವಿ. ಟೋಟಲ್ 1500 ಗಿಡ ನಾಟಿ ಮಾಡಿದೀವಿ. 5 ಎಕರೆ ಪ್ರದೇಶ. 5 ಎಕರೆ ಪ್ರದೇಶ. ನಮ್ಮ ರೈತರಿಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ನಮ್ಮ ಹಲಸಿನ ಗಿಡನ ನಾಟಿ ಮಾಡಿದ್ರೆ 6 ತಿಂಗಳ ಮೇಲೆ ಕಾಯಿ ಬರುತ್ತೆ ಅಂತ ಹೇಳ್ತಿರ್ತೀವಿ. 100% ನಿಜ. ಯಾಕೆ ಅಂತಂದ್ರೆ 6 ತಿಂಗಳು ಆದ ನಂತರ ತಾಯಿ ಹೈಬ್ರಿಡ್ ಆಗಿರೋದ್ರಿಂದ, ಕಸಿ ಮಾಡಿರೋದಾಗಿರೋದ್ರಿಂದ ಬೇಗ ಬರುತ್ತೆ. ನಮ್ಮ ರೈತರಿಗೆ ಒಂದು ಸಲಹೆ ಕೊಟ್ಟಿದ್ದೀವಿ ನಾವು. ಸಣ್ಣ ಸಣ್ಣ ಪಿಂದೆಗಳು ಬರುತ್ತೆ, ಬಡ್ಸ್ ಅಂತ ಕರಿತೀವಿ. ಬಂದಿದ್ದೆಲ್ಲ ತೆಗಿರಿ ಅಂತ ಹೇಳ್ತಿದೀವಿ. ಇದೇ ತರ ತೆಗಿತಾ ಇದಾರೆ. ಅದ್ರ ಜೊತೆ ಇಲ್ಲಿ ಕೂಡ ಸ್ಟಾರ್ಟ್ ಆಗಿದೆ. ಇದನ್ನು ಕೂಡ ನೆಕ್ಸ್ಟ್ ಏನ್ ಮಾಡ್ತಾರೆ, ತೆಗಿತಾ ಬರ್ತಾ ಇರ್ತಾರ ಅವರು. ಅದಕ್ಕೆ ಕಾಂಡ ನೋಡ್ಬೋದು, ನಮ್ಗೆ 8 ಇಂಚ್ ಬೆಳಿಬೇಕಂತ ಹೇಳಿದೀವಿ. 8 ಇಂಚ್ 100% ಬೆಳೀತದೆ. ಯಾಕಂದ್ರೆ ರೈತರು ಬಂದಂತ ಪ್ರತಿಯೊಂದು ಬಡ್ಸ್ ತೆಗಿತಾ ಬಂದಾಗ ಕಾಂಡ ಹೆಲ್ತಿಯಾಗಿ ಬೀಳುತ್ತೆ. ನೋಡ್ಬೋದು ಬೆಳೆದಿದೆ. ಇದನ್ನೆಲ್ಲ ಸಾವಯವದಲ್ಲೇ ಬೆಳೆದಿರೋ ಹೊರತು ಯಾವ್ದು ರಾಸಾಯನಿಕಗಳಾಗಿ ಏನು ಮಾಡಿಲ್ಲ. ನೋಡ್ಬೋದು ಇನ್ನು ಎಷ್ಟು ಮಟ್ಟಿಗೆ ದಪ್ಪ ಆಗಿದೆ ಅಂತೇಳಿ. ಮತ್ತೆ ಪ್ರತಿಯೊಂದು ಗಿಡದಲ್ಲೂ ಬಡ್ ಸ್ಟಾರ್ಟ್ ಆಗಿದೆ. ಫ್ಲವರ್ ಏನ್ ಕರಿತೀವಿ, ಫ್ಲವರ್ ಸ್ಟಾರ್ಟ್ ಆಗಿದೆ. ನೋಡ್ಬೋದು, ಇದರಲ್ಲೂ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ, ತುಂಬಾ ಬರ್ತಾ ಇರುತ್ತೆ. ಬಂದಿದ್ದೆಲ್ಲ ತೆಗಿತಾ ಇರ್ಬೇಕಾಗುತ್ತೆ. ನೋಡ್ರಿ ಎಷ್ಟು ದಪ್ಪ ಇದೆ ನೋಡಿ. ರೈತ ಆಲ್ರೆಡಿ ತೆಗಿತಾ ಬಂದಿವೆಲ್ಲ ತೆಗ್ದಿರೋಂಥದ್ದೇ ನೋಡಿ. ಇನ್ನು 2 ವರ್ಷ ಆಗಿಲ್ಲ, ಗಿಡ ಎಷ್ಟು 2 ವರ್ಷ ಆಗಿಲ್ಲ. ಇದನ್ನು ನಾವು ಏನ್ ಮಾಡಿದ್ವಿ, ಕೆಲವೊಂದು ಕಡೆ ತುಂಬಾ ರೆಂಬೆಗಳಾಗಿ ಗಾಳಿಗೆಲ್ಲ ಮುರಿದೋಗ್ತಿದೆ ಅಂತ ಕಟ್ ಮಾಡಿಸಿದ್ವಿ. ಆಕ್ಚುಲಿ ಪ್ರೂನಿಂಗ್ ಅಲ್ಲ ಅದು, ರೆಂಬೆಗಳು ಕಟ್ ಮಾಡಿಸಿ. ಪ್ರೂನಿಂಗ್ ಅಂತಂದ್ರೆ ಕೆಳಗಡೆಯಿಂದ ಕಟ್ ಮಾಡಬೇಕಾಗಿರೋದು. ನಾವು ಮಾಡಿಸಿಲ್ಲ, ಆ ತರ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತೇಳಿ ಕೆಲವೊಂದು ರೆಂಬೆಗಳನ್ನ ಕಟ್ ಮಾಡಿಸಿದ್ವಿ. ನೋಡ್ಬೋದು, ನೋಡ್ಬೋದು. ಇದು 5 ಎಕರೆ ಪ್ರದೇಶ. ನೋಡಿ ಎಷ್ಟು ಇದು ಚೆನ್ನಾಗಿದೆ. ಕೆಮ್ಮಣ್ಣಿದೆ. ಗಿಡ ಮಾತ್ರ ಎಕ್ಸಲೆಂಟ್ ಇದೆ ಸರ್. ಇದು ನೋಡ್ಬೋದು, ಈ ತರ ಪ್ರದೇಶ ಇದೆ. ಹೌದು, ನೋಡಿ, ಸೂಪರ್. ಎಸ್, ನೋಡಿ ಎಷ್ಟು ನೀಟಾಗಿ ಬೆಳೆದಿದೆ ಅಲ್ವಾ. ಒಂದೇ ಯೂನಿಫಾರ್ಮ್ ಇದೆ. ಹೌದೌದು, ಗ್ರೋತ್ ಮಾತ್ರ ಯೂನಿಫಾರ್ಮ್ ಇದೆ ಸರ್. ಯೂನಿಫಾರ್ಮ್ ಇದೆ. ಎಸ್. ಈ ತರ ರೆಂಬೆಗಳೆಲ್ಲ ಕಟ್ ಮಾಡಿ ಏನಕ್ಕೆ ಮಾಡಿದ್ರು, ಪ್ರೂನಿಂಗ್ ಮಾಡಿಲ್ಲ. ಕೆಲವೊಂದು ರೆಂಬೆಗಳು ಪ್ರಾಬ್ಲಮ್ ಆಗ್ತದೆ, ಗಾಳಿಯಿಂದ ಗಿಡ ಡ್ಯಾಮೇಜ್ ಆಗಬಾರ್ದು ಅಂತ. ಆಕ್ಚುಲಿ ಅವ್ರಿಗೆ ನಮ್ಮ ಮಾತು ಕೇಳಿಲ್ಲ, ಅದಕ್ಕೆ ಇನ್ನು ಕಾಯಿ ಜಾಸ್ತಿ ಬರ್ತದೆ. ಹಾಗೆ ಬಿಟ್ಟಿದ್ರು ಕೂಡ ಚೆನ್ನಾಗಿರ್ತಿತ್ತು. ಅದು ಜಾಸ್ತಿ ಸ್ಟೆಮ್ನ ಕಟ್ ಮಾಡಿದಾಗ ಇದೇನು ನಾವು ಕೊಂಬೆಗಳನ್ನು ಒಂದು ಸ್ವಲ್ಪ ಬೇಗ ಪ್ರೂನಿಂಗ್ ಮಾಡಿದರೆ ಕಾಯಿ ಸ್ಟಾರ್ಟ್ ಆಗಿಬಿಡುತ್ತೆ. ಪ್ರತಿಯೊಂದು ಗಿಡದಲ್ಲೂ ಕಾಯಿ ಇದೆ ನೋಡಿ. ದೊಡ್ಡ ಕಾಯಿನ ಕೂಡ ಕಟ್ ಮಾಡಿದ್ದಾರೆ. ಎಸ್, ಹೌದು. ದೊಡ್ಡ ಕಾಯಿನ ಕೂಡ ಕಟ್ ಮಾಡಿ. ಮೇನ್ ಇಂಪಾರ್ಟೆಂಟ್ ಸರ್, 2.5 ವರ್ಷ ತನಕ ಯಾವುದೇ ಕಾಯಿನ ಬಿಡಬಾರ್ದು. ಬಿಟ್ರೆ ಏನಾಗುತ್ತೆ, ಗಿಡ ಸ್ಟ್ರೆಂತ್ ಆಗುತ್ತೆ. 6 ತಿಂಗಳ ಮೇಲೆ ಕಾಯಿ ಸ್ಟಾರ್ಟ್ ಆಗಿದೆ. ಅದು ಗಿಡದಲ್ಲಿ ಕಾಯಿ ಬಿಟ್ಟಿದ್ರೆ ನೋಡಿ, ಬಡ್ಡಿ ನೋಡ್ರಿ, ನೋಡಿ ಅದೆಷ್ಟು ಆಲ್ರೆಡಿ 8 ಇಂಚ್ 10 ಇಂಚ್ ದಪ್ಪ ಇದೆ. ಎಸ್, ನೋಡಿ ಎಷ್ಟು. ಮತ್ತೆ ನೋಡಿ ಗ್ರೋತ್ ಯೂನಿಫಾರ್ಮ್ ಇದೆ. ಕಾಯಿ ಇದೆ, ತುಂಬಾ ಕಾಯಿಗಳು ಎಲ್ಲ ತೆಗಿಸ್ತಾ ಇದೀವಿ. ಎಸ್, ತೆಗೆದಿದ್ದಾರೆ, ಅವರು ಕೂಡ ತೆಗೆದಿದ್ದಾರೆ. ಕೆಲವು ರೈತರು ಏನು ಹೇಳ್ತಾರೆ ಅಂತಂದ್ರೆ, ಸರ್ ಕಾಯಿ ದೊಡ್ಡದಾಗಿದೆ, ಯಾವ ತರ ತೆಗಿಬೇಕು ಎಲ್ಲ ಫೀಲ್ ಆಗ್ತಾರೆ. ಗಿಡಕ್ಕೆ ಆಯುಸ್ ಜಾಸ್ತಿ ಇರಬೇಕು, ಮುಂದಿನ ತಿಂಗಳು ಹೆಚ್ಚಿಗೆ ಇಳುವರಿ ತಗೋಬೇಕಂತಂದ್ರೆ ಸಣ್ಣ ಬಡ್ಸ್ ಎಲ್ಲ ತೆಗೆದ್ಬಿಡಿ ರೈತರು. ಸಣ್ಣ ಪಿಂದಿಗಳು ಈ ತರ ಇದನ್ನ ಚೂಟಾಗಿ ಬಿಡಬೇಕು. ಹೌದು, ಎಸ್. ಅದರ ತೆಗೆದಾಗ ನೋಡಿ ಎಷ್ಟು ಎಕ್ಸಲೆಂಟ್ ಆಗಿ ಗ್ರೋತ್ ಇದೆ ಪ್ಲಾಂಟ್. ಎಸ್ ಸರ್, ಎಕ್ಸಲೆಂಟ್ ಆಗಿದೆ ಸರ್. ಸ್ಪೆಷಲ್ ಇದೆ ಈ ಒಂದು ಹೊಲದ್ದು. ಸುತ್ತು ನೀಲಗಿರಿ, ಮಧ್ಯದಲ್ಲಿ ಹಲಸಿನ ತೋಪು. ಹೌದೌದು, ನೋಡಿ ಸುತ್ತು ನೀಲಗಿರಿ ತೋಪು. ಈ ಕಡೆ ನೋಡಬಹುದು ಮತ್ತೆ ಆ ಕಡೆ ನೋಡಬಹುದು, ಎಲ್ಲ ನೀಲಗಿರಿ ಇದೆ. ಆದ್ರೆ ಮಧ್ಯದಲ್ಲಿ ಹಲಸಿನ ತೋಪು. ನೋಡಿ ತೋಟ ನೋಡಿದ್ರೆ ಒಂಥರ ರೊಮ್ಯಾಂಟಿಕ್ ಇದೆ. ಸೂಪರ್.